ಸತ್ಯದ ವಿಚಾರ ಒಂದಿದೆ. ಪ್ರತಿಯೊಂದು ಆತ್ಮವೂ ಕೂಡ ಇನ್ನೇಟ್ಲಿ ವೆರಿ ನಾಲೆಡ್ಜಬಲ್. ಪ್ರತಿಯೊಬ್ಬರೂ ಆತ್ಮದಲ್ಲಿ ಪೂರ್ಣ ಜ್ಞಾನ, ವಿವೇಕ ಎಲ್ಲವೂ ಆತ್ಮನ ಗುಣ, ಪರಿಪೂರ್ಣ. ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿದೆ. ಒಳಗಡೆ ಅಂತರಾತ್ಮದಲ್ಲಿ ಗೊತ್ತಿದೆ ಯಾವುದು ಸರಿ ಅಂತ ಗೊತ್ತಿದೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಗೊತ್ತಿದೆ, ಎಲ್ಲ ಗೊತ್ತಿದೆ, ಸತ್ಯ ಗೊತ್ತಿದೆ. ಆದರೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಎಲ್ಲ ಅರಿವಿದೆ ಅನ್ನೋ ಅರಿವಿಲ್ಲ. ಇಷ್ಟು ಮಾಯೆ. ಇದನ್ನು ನೀವು ಗಮನಿಸಬೇಕಾದ್ರೆ ಒಂದು ಗಮನಿಸ್ಬೋದು. ಯಾವಾಗ ನೀವು ಒಂದೊಂದು ಸತಿ ಆಶ್ರಮಕ್ಕೆ ಬರ್ತೀರಾ, ಅಮ್ಮನ ಹತ್ರ ಬರ್ತೀರಾ, ಬರುವಾಗ ಗೇಟ್ ಒಳಗೆ ಬಂದ ತಕ್ಷಣ ಈ ವೈಬ್ರೇಷನಲ್ಲಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಐಡೆಂಟಿಟಿ ಮರ್ತು ಹೋಗುತ್ತೆ. ಇದಾಗಿದೆ, ತುಂಬ ಜನಕ್ಕಾಗಿದೆ. ನೀವು ಒಳಗೆ ಬಂದ ತಕ್ಷಣ ನಿಮ್ಮ ಐಡೆಂಟಿಟಿ ಯಾವಾಗ ಮರ್ತೋಯ್ತು, ಮಗು ಥರ ಆಗ್ಬಿಡ್ತೀರ. ಅಮ್ಮ ಅಂತ ನನ್ನ ನೋಡಿದ ತಕ್ಷಣವೇ ನೀವು ಮಗು ಆಗ್ಬಿಡ್ತೀರ, ಎದುರುಗಡೆ ಕೂತ್ಕೊಳ್ತೀರ. ನೀವು ಯಾವಾಗ ಐಡೆಂಟಿಟಿ ಇಲ್ಲ, ನಿಮ್ಮ ಆತ್ಮದಲ್ಲಿ ಒಂದೇನೋ ಆನಂದದ ಅನುಭವ ಅಲೆಗಳು ಹೇಳುತ್ತೆ. ಆ ವೈಬ್ರೇಷನ್ ಫೀಲ್ ಮಾಡಿದ್ದೀರ. ಆಗ ನೀವು ಮಾತಾಡುವಾಗ ನಿಮ್ಗೆ ಇಷ್ಟೋ ಸಮಸ್ಯೆ ಇಟ್ಕೊಂಡು ಪ್ರಶ್ನೆಗಳಿಟ್ಕೊಂಡು ಬಂದಿರ್ತೀರ. ಆದರೆ ಒಳಗಡೆ ಬಂದಾಗ ಅದೆಲ್ಲ ಮಾಯ ಆಗೋಗಿದೆ. ಯಾಕೆಂದರೆ ನಿಮಗೆ ಗೊತ್ತಿದೆ ಅದು ಯಾವುದೋ ಅಡ್ಡ ಇತ್ತಲ್ಲ, ಅದು ಗೇಟ್ ಹತ್ರನೇ ಅದು ಪರದೆ ಸರಿದು ಬಿಟ್ಟಿದೆ, ಮೋಡ ಕರಗಿಬಿಟ್ಟಿದೆ. ಒಳಗಡೆ ಬಂದಿದ್ದೀರಾ, ನನ್ನ ಪಕ್ಕ ಕೂತಿದ್ದೀರಾ, ನಿಮಗೆಲ್ಲ ಗೊತ್ತಿದೆ. ನಾನು ಇವಾಗ ಪ್ರಾಬ್ಲಮ್ನ ಹೇಳಬೇಕು ಅಂತ ಹೇಳ್ತೀರಾ, ನಾವು ಉತ್ತರ ಕೊಡ್ತಾ ಇದ್ದರೆ ನಿಮ್ಮನ್ನ ಇದೆಲ್ಲ ಗೊತ್ತಿದೆ ನನಗೆ ಅನಿಸುತ್ತೆ, ನನ್ನ ಥರನೇ ಯೋಚನೆ ಮಾಡ್ತೀರಾ, ನಾ ಹೇಳಿದ ಥರನೇ ಯೋಚನೆ ಮಾಡ್ತೀರಾ. ಇದೆಲ್ಲ ನಂಗೆ ಗೊತ್ತಿದೆಯಲ್ಲ, ಎಲ್ಲಕ್ಕೂ ನಂಗೆ ಗೊತ್ತಿತ್ತು ಉತ್ತರ ಅನಿಸುತ್ತೆ. ಇಷ್ಟೇನಾ? ಇದು ನಂಗೆ ಗೊತ್ತಿತ್ತಲ್ಲ. ಯಾಕೆ ಅಂದರೆ ಇದು ನಾನೇ ಹೇಳಿದ್ದಲ್ಲ, ಇದು ಸತ್ಯ. ನಿಮ್ಮಲ್ಲಿ ಅದು ಇದೆ. ಅದನ್ನೇ ಹೇಳೋದು, ಗುರುಗಳು ಸತ್ಯನ ಟ್ರಾನ್ಸ್ಲೇಟ್ ಮಾಡ್ತಾರೆ. ನಿಮಗೆ ಕೇಳದೇ ಇರೋದನ್ನು, ನಿಮಗೆ ಕಾಣದೇ ಇರೋದನ್ನು ಅವರು ನಿಮ್ಮಲ್ಲೇ ನಡೀತಾ ಇರೋದನ್ನು ನೋಡಿ ಹೇಳೋಕ್ಕಷ್ಟೇ ಇರೋದು. ದೇ ಓನ್ಲಿ ಟ್ರಾನ್ಸ್ಮಿಟ್ ನಾಲೆಡ್ಜ್. ಅದೇನು ಸ್ಪೆಷಲ್ಲಾಗಿ ಏನಿಲ್ಲ. ನಿಮ್ಮೊಳಗಿರೋದು ನಿಮಗೆ ಕೇಳಿಸ್ದೇ ಇರೋದನ್ನು ಕೇಳಿಸ್ತಾರಷ್ಟೇ. ಇದು ನಿಮಗೆ ಗೊತ್ತಾಗುತ್ತೆ, ಏನೋ ಒಂದು ಅನುಭವ ಆಗುತ್ತೆ. ಆಮೇಲೆ ಏನು ಮಾಡ್ತೀರಾ, ಇದು ಗುರು ಏನೂ ಕೊಟ್ಟಿಲ್ಲ. ನೀವು ಅಂದ್ಕೊಳ್ತೀರಾ ಅಮ್ಮ ಏನೂ ಮ್ಯಾಜಿಕ್ ಮಾಡಿ, ಏನೂ ಇಲ್ಲ. ನೀವೇ ಒಳಗೆ ಬಂದಾಗ ಓಪನ್ ಆಗಿದ್ರಿ, ಅದಕ್ಕೆ ರೆಡಿ ಇದ್ರಿ, ಒಳಗಡೆ ಬಂದ್ರಿ. ನೀವೇ ಅದಕ್ಕೆ ರಿಸೆಪ್ಟಿವ್ ಆಗಿದ್ರಿ, ಪ್ರಶ್ನೆಗೆ ಹೇಳ್ಕೊಂಡ್ರಿ, ಉತ್ತರನೂ ನಿಮ್ಮಲ್ಲೇ ಇತ್ತು, ಸಿಕ್ತು. ಅಮ್ಮ ಕೊಟ್ಟರು ಅಂತ ಅನ್ನೋದು ಭ್ರಮೆ. ಇಲ್ಲಿಂದ ಹೋಗ್ತೀರಾ, ಆಚೆ ಹೋದಾಗ ತಕ್ಷಣ ಮಾಯಕ್ಕೆ ಹೋಗ್ಕೊಂಡ್ಬಿಡುತ್ತಲ್ಲ, ಅದ್ಯಾವುದು ನಿಮ್ದಲ್ಲ ಅನಿಸುತ್ತೆ. ಇದೆಲ್ಲ ಅಮ್ಮಂಗೆ ಸರಿ ಅಷ್ಟೇ, ನಮಗಲ್ಲ, ನಮಗೆ ಕಷ್ಟನೇ. ಅವರು ಮಾಡ್ಬೋದೇನೋ, ನಾವು ಮಾಡೋಕ್ಕಾಗಲ್ಲ. ಇದು ಬರೀ ಅಡ್ವೈಸ್ ಅಷ್ಟೇ. ಇದು ಈ ಜ್ಞಾನ ಪಡ್ಕೊಳ್ಳೋಕ್ಕೆ ಇನ್ನೆಷ್ಟು ದಿನ ಬೇಕೋ, ಎಷ್ಟು ಜನ್ಮ ಬೇಕೋ ಅನಿಸ್ಬಿಡುತ್ತೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀವು ಯಾವಾಗ ಮೆಡಿಟೇಷನ್ ಮಾಡ್ತೀರಾ, ಆವಾಗೆಲ್ಲ ನಿಮಗೆ ಸತ್ಯದ ಅರಿವು ಆಗೇ ಆಗತ್ತೆ. ನೋಡಿ, ಮಾಡಿ ನೋಡಿ.